ರಾಯಚೂರು ಜಿಲ್ಲೆಯ ಸಿರವಾರ ತಾಲೂಕಿನ ಕಲ್ಲೂರಿನ ಮಂಟೇಶ್ವರ ದೇವಾಲಯದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಯುಗಾದಿ ಹಬ್ಬದಂದು ಸೂರ್ಯ ರಶ್ಮಿ ನೇರವಾಗಿ ಶಿವಲಿಂಗವನ್ನ ಸ್ಪರ್ಶಿಸಿದೆ. ಹೊಸ ವರ್ಷದ ಆರಂಭದ ದಿನ ಕಂಡುಬರುವ ಈ ವಿಸ್ಮಯವನ್ನ ಭಕ್ತರು ಕಣ್ತುಂಬಿಕೊಂಡ್ರು. 1000 ವರ್ಷದ ಇತಿಹಾಸವಿರುವ ಪುರಾತನ ದೇವಾಲಯದಲ್ಲಿ ಪ್ರತಿ ವರ್ಷ ಏಪ್ರಿಲ್ 5, 6 ಮತ್ತು 7ರಂದು ತಪ್ಪದೇ ಸೂರ್ಯನ ಕಿರಣಗಳು ಬೆಳಗ್ಗೆ 6:15 ಸುಮಾರಿಗೆ ಶಿವಲಿಂಗವನ್ನ ಸ್ಪರ್ಶಿಸುತ್ತವೆ. ಈ ವರ್ಷ ಏಪ್ರಿಲ್ 6ಕ್ಕೆ ಯುಗಾದಿ ಬಂದಿರುವುದು ವಿಶೇಷ. ದೇಶದೆಲ್ಲೆಡೆ ಯುಗಾದಿ ಹಬ್ಬ ಸಂಭ್ರಮ ಮನೆ ಮಾಡಿದ್ದು, ರಾಜಕೀಯ ನಾಯಕರೆಲ್ಲ ದೇಶದ ಜನತೆಗೆ ಶುಭ ಕೋರ್ತಿದ್ದಾರೆ. ಪ್ರಧಾನಿ ಮೋದಿ ಕೂಡ ರಾಜ್ಯದ ಜನತೆಗೆ ಹಬ್ಬದ ವಿಶ್ ಮಾಡಿದ್ದು, ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯ ತಿಳಿಸಿದ್ದಾರೆ. ಹೊಸ ವರ್ಷದ ಶುಭ ಸಂದರ್ಭದಲ್ಲಿ ನಿಮ್ಮೆಲ್ಲ ಕನಸುಗಳು ನನಸಾಗ್ಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಎಂದಿದ್ದಾರೆ. ಇತ್ತ ಸಿಎಂ ಕುಮಾರಸ್ವಾಮಿ ಕೂಡ ರಾಜ್ಯದ ಸಮಸ್ತ ಜನತೆಗೆ ಹೊಸ ವರ್ಷ ಯುಗಾದಿ ಹಬ್ಬದ ಶುಭ ಹಾರೈಸಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಚುನಾವಣಾ ಆಯೋಗಕ್ಕೆ ಅಫಿಡವಿಟ್ನಲ್ಲಿ ಸುಳ್ಳು ಮಾಹಿತಿ ನೀಡಿದ್ದಾರೆ ಅಂತ ಸಾಮಾಜಿಕ ಕಾರ್ಯಕರ್ತ ಟಿಜೆ ಅಬ್ರಹಂ ಚುನಾವಣಾ ಆಯೋಗಕ್ಕೆ ದೂರು ನೀಡಿದ್ದಾರೆ. ಅಸ್ತಿತ್ವದಲ್ಲೇ ಇರದ ಮೈರಿಟ್ ಮಾರ್ಕೆಟಿಂಗ್ ಕಂಪನಿಯಲ್ಲಿ 50 ಕೋಟಿ ಲೋನ್ ಪಡೆದಿರುವುದಾಗಿ ಅಫಿಡವಿಟ್ನಲ್ಲಿ ಉಲ್ಲೇಖಿಸಿದ್ದಾರೆ. ಹಾಗೂ ಐಯೋರಿಕಾ ಕಂಪನಿ ಸೇರಿದಂತೆ 5 ಕಂಪನಿಗಳಲ್ಲಿ ಹಣ ಹೂಡಿದ್ದಾರೆ. ಆದರೆ ಅದು ಅಫಿಡವಿಟ್ನಲ್ಲಿ ಇಲ್ಲ ಅಂತ ಸೆಕ್ಷನ್ 175, 177 ಅಡಿಯಲ್ಲಿ ಎಫ್ಐಆರ್ ದಾಖಲಿಸೋಕೆ ರಿಟರ್ನಿಂಗ್ ಆಫೀಸರ್ಗೆ ಅಬ್ರಹಂ ದೂರು ಸಲ್ಲಿಸಿದ್ದಾರೆ. ಹಬ್ಬದ ದಿನದಂದು ಮಂಡ್ಯದ ಹೊಳಲೂರು ಗ್ರಾಮದಲ್ಲಿ ಪ್ರಚಾರಕ್ಕಿಳಿದಿರುವ ಮಂಡ್ಯ ಪಕ್ಷೇತರ ಅಭ್ಯರ್ಥಿ ಸುಮಲತಾ, ನಮಗೆ ಸಮಯ ತುಂಬಾ ಕಡಿಮೆ ಇದೆ, ಅದಕ್ಕಾಗಿ ನಿರಂತರ ಪ್ರಚಾರ ಮಾಡ್ತಿದ್ದೇನೆ. ಹೋದಲ್ಲೆಲ್ಲ ಅಭಿಮಾನಿಗಳು ಪುಷ್ಪವೃಷ್ಟಿ ಸುರಿಸಿ ಸ್ವಾಗತಿಸುತ್ತಿದ್ದಾರೆ ಅಂತ ಹೇಳಿದ್ದಾರೆ. ಇನ್ನು ಸುಮಲತಾಗೆ ರೈತ ಸಂಘದ ನಾಯಕಿ ಸುನೀತಾ ಪುಟ್ಟಣ್ಣಯ್ಯ ಸೇರಿದಂತೆ ರೈತ ಸಂಘ, ಕಾಂಗ್ರೆಸ್, ಬಿಜೆಪಿ ಕಾರ್ಯಕರ್ತರು ಸಾಥ್ ನೀಡುತ್ತಿದ್ದಾರೆ. ಇನ್ನು ನನ್ನ ವಿರುದ್ಧ ಕೆಲವರು ಕುತಂತ್ರ ನಡೆಸುತ್ತಿದ್ದಾರೆ, ಇದಕ್ಕೆ ಕೊನೆಯೇ ಇಲ್ಲ ಅಂತ ಪರೋಕ್ಷವಾಗಿ ಕುಮಾರಸ್ವಾಮಿ ವಿರುದ್ಧ ಸುಮಲತಾ ಕಿಡಿಕಾರಿದ್ದಾರೆ. ಕುಮಾರಸ್ವಾಮಿ ದ್ವೇಷದ ರಾಜಕಾರಣ ಮಾಡ್ತಿದ್ದಾರೆ. ಕಳೆದ ಬಾರಿ ನಾವು ಶಿವರಾಮೇಗೌಡರ ಪರವಾಗಿ ಕೆಲಸ ಮಾಡಿದ್ವಿ, ನಂತರ ನಮ್ಮನ್ನ ಯಾರೂ ಮಾತನಾಡಿಸಲಿಲ್ಲ. ನಿಖಿಲ್ರನ್ನ ಅಭ್ಯರ್ಥಿಯಾಗಿ ಘೋಷಿಸುವಾಗಲೂ ಕೇಳಿರಲಿಲ್ಲ, ಎಲ್ಲವನ್ನ ಅವರೇ ನಿರ್ಧರಿಸುತ್ತಿದ್ದಾರೆ ಅಂತ ಬೆಂಗಳೂರಿನಲ್ಲಿ ಚಲವರಾಯಸ್ವಾಮಿ ಹೇಳಿದ್ದಾರೆ. ನಾವು ಸುಮಲತಾ ಪರ ಪ್ರಚಾರ ಮಾಡಿಲ್ಲ, ಸುಮಲತಾ ಅವರು ಅಭಿಮಾನಿಗಳ ಒತ್ತಾಯದಿಂದ ಸ್ಪರ್ಧಿಸುತ್ತಿದ್ದಾರೆ. ಮಂಡ್ಯ ಜನತೆ ತೀರ್ಮಾನಿಸಿ ಮತ ಹಾಕ್ತಾರೆ ಎಂದಿದ್ದಾರೆ. ಬಿಸಿಲ ನಾಡು ಬೀದರ್ನಲ್ಲಿ ಬಿಸಿಲಿನ ಕಾವು ಹೆಚ್ಚಾಗ್ತಿದ್ದಂತೆ ಚುನಾವಣಾ ಕಾವು ಕೂಡ ಹೆಚ್ಚಾಗ್ತಾ ಇದೆ. ಅಭ್ಯರ್ಥಿಗಳಾದ ಹಾಲಿ ಸಂಸದ ಭಗವಂತ್ ಖೂಬಾ ಹಾಗೂ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ ಮಧ್ಯೆ ಸ್ಪರ್ಧೆ ಏರ್ಪಟ್ಟಿದ್ದು, ಇಬ್ಬರ ಮಧ್ಯೆ ನೆಕ್ ಟು ನೆಕ್ ಫೈಟ್ ನಡೆಯಲಿದೆ. ಹೀಗಾಗಿ ದೈವದ ಮೊರೆ ಹೋಗಿರುವ ಖೂಬಾ ತಮ್ಮ ಹೆಗಲ ಮೇಲೆ ಯಾವಾಗಲೂ ಹಸಿರು ಶಾಲು ಧರಿಸಿ ಓಡಾಡ್ತಾ ಇದ್ದಾರೆ. ಅಂದಹಾಗೆ ಈ ಶಾಲನ್ನ ಕಲಬುರಗಿ ಜಿಲ್ಲೆಯ ಆಳಂದದ ಜಿಡಗ ಮಠದ ಮುರುಘರಾಜೇಂದ್ರ ಸ್ವಾಮಿಗಳಿಂದ ಪಡೆದಿದ್ದು, ಸದಾ ಅದನ್ನ ಧರಿಸಿ ಸಮಾರಂಭದಲ್ಲಿ ಕಾಣಿಸಿಕೊಳ್ತಿದ್ದಾರೆ. ಚುನಾವಣೆ ವೇಳೆ ದೇಶದೆಲ್ಲೆಡೆ ಪಕ್ಷಾಂತರ ಪರ್ವ ಶುರುವಾಗಿದೆ. ರಾಜಕೀಯ ನಾಯಕರು ಆ ಪಕ್ಷದಿಂದ ಈ ಪಕ್ಷಕ್ಕೆ, ಈ ಪಕ್ಷದಿಂದ ಆ ಪಕ್ಷಕ್ಕೆ ಹಾರ್ತಾ ಇದ್ದಾರೆ. ಇದೀಗ ಬಾಲಿವುಡ್ ಹಿರಿಯ ನಟ ಬಿಜೆಪಿ ನಾಯಕ ಶತ್ರುಘ್ನ ಸಿನ್ಹಾ ಕಮಲಕ್ಕೆ ಗುಡ್ ಬೈ ಹೇಳಿ ಕೈ ಹಿಡಿದಿದ್ದಾರೆ. ಕಾಂಗ್ರೆಸ್ ವಕ್ತಾರ ರಣದೀಪ್ ಸುರ್ಜೇವಾಲಾ, ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಸಮ್ಮುಖದಲ್ಲಿ ಕಾಂಗ್ರೆಸ್ಗೆ ಸೇರಿದ್ದಾರೆ. ಯುಗಾದಿ ಹಬ್ಬಕ್ಕೆ ನಿಮ್ಗೆಲ್ಲ ಸರ್ಪ್ರೈಸ್ ಕಾದಿದೆ ಅಂತ ಕಿಚ್ಚ ಸುದೀಪ್ ಅವರ ಪತ್ನಿ ಪ್ರಿಯಾ ಸುದೀಪ್ ಟ್ವೀಟ್ ಮಾಡಿದ್ರು. ಈಗ ಆ ಸರ್ಪ್ರೈಸ್ ಏನು ಅನ್ನೋದು ರಿವೀಲ್ ಮಾಡಿದ್ದಾರೆ ಪ್ರಿಯಾ ಸುದೀಪ್ ತಮ್ಮ ಟ್ವಿಟರ್ನಲ್ಲಿ, ಕಿಚ್ಚ ಸುದೀಪ್ ಅವರ ಎಲ್ಲಾ ಸ್ನೇಹಿತರಿಗೆ ನಾನು ಈ ಯುಗಾದಿ ಉಡುಗೊರೆ ನೀಡ್ತಾ ಇದ್ದೇನೆ. ಸುದೀಪ್ ಅವರನ್ನ ನಿಮ್ಮ ಇನ್ನಷ್ಟು ಹತ್ತಿರಕ್ಕೆ ತರ್ತಾ ಇದ್ದೇನೆ. ಕಿಚ್ಚ ಕ್ರಿಯೇಷನ್ಸ್ ನ ಅಫಿಷಿಯಲ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಕಿಚ್ಚ ಅಂದ್ರೆ ಕೃಷ್ಣ ಅಲ್ವಾ ಅಂತ ವಿಡಿಯೋ ಹಾಕಿ ಟ್ವೀಟ್ ಮಾಡಿದ್ದಾರೆ. ಈ ಬಗ್ಗೆ ಟ್ವೀಟ್ ಮಾಡಿರುವ ಸುದೀಪ್, ಈ ಪ್ರೀತಿಗೆ ಇಡೀ ತಂಡಕ್ಕೆ ನನ್ನ ಧನ್ಯವಾದ ಎಂದಿದ್ದಾರೆ. ನಿರ್ದೇಶಕ ಪ್ರೇಮ್ ಈಗ ಮತ್ತೊಮ್ಮೆ ನಾಯಕ ನಟನಾಗಿ ಅಬ್ಬರಿಸೋಕೆ ಬರ್ತಿದ್ದಾರೆ. ಪ್ರೇಮ್ಸ್ ಅಡ್ಡಾದಲ್ಲಿ ಲವರ್ ಬಾಯ್ ಆಗಿ ಡಿಕೆ ಸಾಹೇಬನಾಗಿ ರಗಡ್ ಲುಕ್ ನಲ್ಲಿ ಪ್ರೇಮ್ ದರ್ಶನ ಕೊಟ್ಟಿದ್ರು. ಇದೀಗ ಗಾಂಧಿನಗರದಲ್ಲಿ ಮಾಸ್ ಲುಕ್ ನಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಮೇಕಿಂಗ್ ನಿಂದ ಈಗಾಗಲೇ ಭಾರಿ ಸದ್ದು ಮಾಡಿರೋ ಗಾಂಧಿಗಿರಿ ಟೀಮ್ ಯುಗಾದಿ ಸಂಭ್ರಮದಲ್ಲಿ ಹೊಸದೊಂದು ಪೋಸ್ಟರ್ ರಿಲೀಸ್ ಮಾಡಿದೆ. ಚಿತ್ರದಲ್ಲಿ ಪ್ರೇಮ್ ಡಿಫರೆಂಟ್ ಲುಕ್ ನಲ್ಲಿ ಕಾಣಿಸಿಕೊಂಡಿದ್ದು, ಜೆಡಿ ಚಕ್ರವರ್ತಿ, ರಾಗಿಣಿ, ಅರುಂಧತಿ ನಾಗ್ ಚಿತ್ರದಲ್ಲಿರೋದ್ರಿಂದ ಸಿನಿಮಾ ಮತ್ತಷ್ಟು ನಿರೀಕ್ಷೆ ಹೆಚ್ಚಿಸಿದೆ. ಹ್ಯಾಟ್ರಿಕ್ ಹೀರೋ ಶಿವಣ್ಣ ನಟನೆಯ ಕವಚ ಸಿನಿಮಾ ನಿನ್ನೆ ರಾಜ್ಯಾದ್ಯಂತ ಬಿಡುಗಡೆಯಾಗಿ ಭರ್ಜರಿ ಪ್ರದರ್ಶನ ಕಾಣ್ತಾ ಇದೆ. ಫಸ್ಟ್ ಟೈಮ್ ಕುರುಡನಾಗಿ ಶಿವಣ್ಣ ನಟಿಸಿದ್ದು, ಶಿವಣ್ಣನ ನಟನೆಗೆ ಅಭಿಮಾನಿಗಳು ಫಿದಾ ಆಗಿದ್ದಾರೆ. ಮಲಯಾಳಂನ ಒಪ್ಪಂ ಸಿನಿಮಾದ ರೀಮೇಕ್ ಆಗಿದ್ರು ಕನ್ನಡದ ನೇಟಿವಿಟಿಗೆ ಸಿನಿಮಾ ನಿರ್ಮಿಸಲಾಗಿತ್ತು. ಇದೀಗ ಕವಚ ನಿರೀಕ್ಷೆಗೂ ಮೀರಿದ ಸಕ್ಸಸ್ ಕಾಣ್ತಿದೆ.